ಹೋಟೆಲ್ ಉದ್ಯಮ ಅಥವಾ ರೆಸ್ಟೋರೆಂಟ್ ಉದ್ಯಮ ಹೌ ಚಾಲೆಂಜಿಂಗ್ ಇಟ್ ಈಸ್? ಯಾವ ರೀತಿ ಅಂದರೆ ಈಗ ಬಹಳಷ್ಟು ಜನ ಫುಡ್ ಇಂಡಸ್ಟ್ರಿಗೆ, ಹಾಸ್ಪಿಟಾಲಿಟಿ ಇಂಡಸ್ಟ್ರಿಗೆ ಹೋಗಬೇಕು ಅಂತ ಅಂದ್ಕೊಳ್ತಾರೆ. ನಮ್ಮದು ಒಂದು ಸಣ್ಣ ರೆಸ್ಟೋರೆಂಟ್ ಇರಬೇಕು, ನಾವು ಕುಕ್ಕಿಂಗಲ್ಲಿ ಇಂಟ್ರೆಸ್ಟೆಡ್ ಇದ್ದೀವಿ ಅಥವಾ ಇಂಥ ಉದ್ಯಮದಲ್ಲಿ ಇಂಟ್ರೆಸ್ಟ್ ಇದ್ದೀವಿ ಅಂತ ಬಹಳ ಯುವ ಉದ್ಯಮಿಗಳು ಬರ್ತಾ ಇದ್ದಾರೆ. ಬಟ್ ನಾನು ಒಂದು ಅಬ್ಸರ್ವ್ ಮಾಡಿದ್ದೀನಿ, ಎಲ್ಲರಿಗೂ ಈ ಉದ್ಯಮ ಅಲ್ಲ. ನಾನು ಇರೋ ಜಾಗದಲ್ಲೇ ಆ ರೋಡಲ್ಲಿ ಒಂದೇ ಒಂದು ಒಂದು 2-3 ರೆಸ್ಟೋರೆಂಟ್ಗಳು 2 ವರ್ಷದಲ್ಲಿ ಒಂದು 5 ಜನ ಬದಲಾಗಿರೋದನ್ನು ನೋಡಿದ್ದೀನಿ. ಬದಲಾಗಿ ಇನ್ನೊಬ್ಬರು ಶುರು ಮಾಡ್ತಾರೆ, ಅದು ಬದಲಾಗಿ ಇನ್ನೊಬ್ಬರು ಶುರು ಮಾಡ್ತಾರೆ. ಕೀ ಪಾಯಿಂಟ್ಸ್ ಏನು? ಒಂದು ಹೋಟೆಲ್ ಉದ್ಯಮ ಅಥವಾ ರೆಸ್ಟೋರೆಂಟ್ ಉದ್ಯಮ ಶುರು ಮಾಡಬೇಕು ಅಂದರೆ ಏನು ಗಮನದಲ್ಲಿ ಇಟ್ಕೋಬೇಕು? ಗಮನದಲ್ಲಿ ಅಂದರೆ ಒಂದು ಫಸ್ಟ್ ಥಿಂಗ್ ಈಸ್ ಪ್ಯಾಷನ್, ಅದು ಎಲ್ಲದರಲ್ಲೂ ಬೇಕು. ಅದೇ ಥರ ಇದು ಏನಂದರೆ ಹೋಟೆಲ್ ಇಂಡಸ್ಟ್ರಿ ಇಸ್ ಎ ಕ್ರಿಯೇಟಿವ್ ಇಂಡಸ್ಟ್ರಿ. ಪ್ರತಿ ದಿವಸನೂ ನೀವು ಹೊಸ 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 ಇನೋವೇಷನ್ಸ್ ಮಾಡ್ತಾ ಹೋಗ್ಬೋದು, ಫುಡ್ಡಲ್ಲಾಗಲಿ ಸರ್ವೀಸಲ್ಲಾಗಲಿ. ಆ್ಯಂಡ್ ಆ ಕ್ರಿಯೇಟಿವಿಟಿ ಮಾಡೋದಕ್ಕೆ ಒಳಗಡೆ ನಮ್ಮಲ್ಲಿ ಒಂದು ಚೈತನ್ಯ ಇರಬೇಕು, ಅದು ಒಂದು ಉಲ್ಲಾಸ ಇರಬೇಕು ನಮ್ಮಲ್ಲಿ. ಆ ಉಲ್ಲಾಸನ ಕಂಟಿನ್ಯೂಸ್ ಆಗಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಮಾಡಿದಾಗ ಖಂಡಿತವಾಗ್ಲೂ ಎಲ್ಲರೂ ಸಕ್ಸಸ್ ಆಗ್ತಾರೆ. ಆ್ಯಂಡ್ ಇದರಲ್ಲಿ ಏನಿಲ್ಲ, ಬೇರೆ ಅಂತ ಕಷ್ಟಪಟ್ಟು ಮಾಡೋ ಅಂಥದ್ದೇನಿಲ್ಲ. ಇಷ್ಟಪಟ್ಟು ಮಾಡಿದರೆ ಸಾಕು ಅಷ್ಟೇ, ಬೇರೆ ಏನಿದ್ರಲ್ಲಿ ಉತ್ಸಾಹ ಇದ್ದರೆ ಆಟೋಮೆಟಿಕ್ಕಾಗಿ ಇದರಲ್ಲಿ ಮಾಡ್ಬೋದು. ಏನು ಕಷ್ಟಪಡೋವಂಥದ್ದು ಏನೂ ಇಲ್ಲವೇ ಇಲ್ಲ ಅಂತ ನನಗೆ ಅನ್ಸುತ್ತೆ. ಇದರಲ್ಲಿ ಯಾಕೆ ನೆಲಕ್ಕೆ ಹಚ್ಚುತ್ತವೆ ಬಹಳ ಉದ್ಯಮಗಳು? ಬಹಳಷ್ಟು ಜನ ಶುರು ಮಾಡ್ತಾರೆ, ಹೋಟೆಲ್ ಕ್ಲೋಸೇ ಮಾಡಿಬಿಡ್ತಾರೆ, ರೆಸ್ಟೋರೆಂಟ್ ಕ್ಲೋಸೇ ಮಾಡಿಬಿಡ್ತಾರೆ. ಅದು ಏನಕ್ಕೆ ಅಂದರೆ ಅವರ ಆಲೋಚನೆ ಏನಿರುತ್ತೆ, ಅವರು ಪೇಪರ್ ಪೆನ್ ಲೆಕ್ಕ ಆಗಿರುತ್ತೆ ಅಷ್ಟೇ. ಅದು ಆಲೋಚನೆಗಳೇನಾಗಿದೆ, ನಾನು ಇವತ್ತು ಇಷ್ಟು ಬಂಡವಾಳ ಹಾಕಿದ್ದೀನಿ, ನಾನು ಇಷ್ಟು ಮಾಡಿದ ತಕ್ಷಣ ನಾಳೆ ಈ ರೋಡಲ್ಲಿ ಇಷ್ಟು ಜನ ತಿರುಗ್ತಾ ಇದ್ದಾರೆ, ಇದನ್ನು ಸ್ಟ್ಯಾಟಿಸ್ಟಿಕ್ಸ್ ತೊಗೊತಾರೆ. ಇವತ್ತೆಲ್ಲ ಗೂಗಲ್ಗೆ ಹೋದರೆ ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ಸಿಗುತ್ತೆ. ಈ ರೋಡಲ್ಲಿ ಎಷ್ಟು ವೆಹಿಕಲ್ ಓಡಾಡುತ್ತೆ, ಎಷ್ಟು ಜನ ಟ್ರಾಫಿಕ್ ಇದೆ, ಎಷ್ಟು ಆಫೀಸಸ್ ಇದೆ, ಎಷ್ಟು ಜನ ಇದ್ದಾರೆ. ಅದರಲ್ಲಿ ನನಗೆ 10% ಜನ ಬಂದರೆ ಇಷ್ಟು ವ್ಯಾಪಾರ ಆಗುತ್ತೆ, ಇಷ್ಟು ವ್ಯಾಪಾರ ಆದಾಗ ನನಗೆ ಇಷ್ಟು ಲಾಭ ಬರುತ್ತೆ. ಯಾವಾಗ ಅದು ಆಗೋದಿಲ್ಲ, ಇವರು ತಡ್ಕೊಳಕ್ಕಾಗೋದಿಲ್ಲ. ಅದರ ಬದಲು ನಾನು ಮಾಡ್ತಾ ಇರೋ ಕೆಲಸ ಏನು, ಆ ಕೆಲಸ ನಾನು ಜನಕ್ಕೆ ಯಾವ ಥರ ತಲುಪಿಸ್ಬೇಕು. ನಾನೊಂದು ರೆಸ್ಟೋರೆಂಟ್ ಮಾಡ್ತೀನಿ, ನನ್ನ ರೆಸ್ಟೋರೆಂಟಲ್ಲಿ ಫುಡ್ ಯಾವ ಥರ ಇರಬೇಕು, ಅದನ್ನು ಜನಕ್ಕೆ ಯಾವ ಥರ ನಾನು ಸರ್ವಿಸ್ ಮಾಡಬೇಕು ಅಥವಾ ತಲುಪಿಸ್ಬೇಕು, ಜನಕ್ಕೆ ಯಾವ ಥರ ನಾನು ಖುಷಿ ಪಡಿಸ್ಬೇಕು, ಇದನ್ನು ಮಾತ್ರ ನಾನು ಆಲೋಚನೆ ಇಟ್ಕೊಂಡು ಮಾಡಿದರೆ ಆವಾಗ ಖಂಡಿತವಾಗ್ಲೂ ಸಕ್ಸಸ್ ಆಗ್ತಾರೆ. ಪ್ರಾಕ್ಟಿಕಲ್ ನಾಲೆಡ್ಜ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಉದ್ಯಮಕ್ಕೆ, ಹೋಟೆಲು ಅಥವಾ ರೆಸ್ಟೋರೆಂಟು. ನೀವು ಹೇಳಿದ ಹಾಗೆ ಬರೀ ಪುಸ್ತಕದಲ್ಲಿ ಲೆಕ್ಕ ಹಾಕ್ಕೊಂಡು ಉದ್ಯಮ ಶುರು ಮಾಡಿದ್ರೆ ಅದು ವರ್ಕ್ ಆಗಲ್ಲ. ಪ್ರಾಕ್ಟಿಕಾಲಿಟಿ ಗೊತ್ತಿರಬೇಕು, ಎಲ್ಲಿ ನಷ್ಟ ಆಗಬಹುದು, ಎಲ್ಲಿ ಲಾಭ ಆಗಬಹುದು. ಆಮೇಲೆ ಈ ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಆಗಿರೋದ್ರಿಂದ ಥ್ಯಾಂಕ್ಲೆಸ್ ಜಾಬ್ ಒಂದು. ಆಮೇಲೆ ನೀವು ಆ ಕೆಲಸಗಾರನ ಹಿಡಿದಿಟ್ಕೊಳ್ಳೋದು ಬಹಳ ದೊಡ್ಡ ಸಾಹಸ ಆಗತ್ತೆ. ನಾನು ಬಹಳಷ್ಟು ಜನ ಕೇಳಿದ್ದೀನಿ, ಇವತ್ತು ರಾತ್ರಿ ಹೋಗಿ ಬೆಳಗ್ಗೆ 5 ಗಂಟೆಗೆ ಬರ್ತೀನಿ ಅಂದವರು ಬ್ಯಾಗ್ ಎತ್ಕೊಂಡು ಊರಿಗೆ ಹೋಗ್ಬಿಟ್ಟಿರ್ತಾರೆ ಅಂತ. ಸೊ ಓವರ್ ಆಲ್ ರಿಸ್ಕ್ ಫ್ಯಾಕ್ಟರ್ಸ್ ಏನಿರುತ್ತೆ ಇದರಲ್ಲಿ? ರಿಸ್ಕ್ ಫ್ಯಾಕ್ಟರ್ ಅಂದರೆ ಇವತ್ತು ಈಗ ಸ್ಟಾಫ್ ತಾವು ಕೇಳಿದರೆ, ಸ್ಟಾಫ್ಸ್ ಏನಾಗಿದೆ ನಮ್ಮಲ್ಲೆಲ್ಲ ಇದ್ದವರು 25 ವರ್ಷ 30 ವರ್ಷ 40 ವರ್ಷದಿಂದ ಇರೋರು ಇದ್ದಾರೆ. ನಮ್ಮ ಫಾದರ್ ಹೋಟೆಲಲ್ಲಿ ಇವತ್ತು ಇದ್ದಾರೆ, 40 ವರ್ಷದಿಂದ ಇದ್ದಾರೆ. ನನ್ನ ಹತ್ರ 25 ಇಯರ್ಸಿಂದ ಇರೋರು ಕಂಟಿನ್ಯೂಸ್ ಇದ್ದಾರೆ. ಬಟ್ ನಿಮಗೆ ಗೊತ್ತು, ಈ ನಮ್ಮ ದೇಶದಲ್ಲಿ ಹಬ್ಬ ಹರಿದಿನಗಳು ಎಲ್ಲ ಜಾಸ್ತಿ. ಈ ಬೆಂಗಳೂರು ಸುತ್ತಮುತ್ತಲಿಂದನೇ ಜನ ಬಂದು ನಮ್ಮಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆ ಫ್ಯಾಮಿಲಿ ಯಾವುದೋ ಅಜ್ಜಿ ತಿಥಿ, ಇನ್ನೊಂದು ತಿಥಿ, ಮತ್ತೊಂದು ಬರ್ತಾ ಇರುತ್ತೆ. ಜೊತೆಗೆ ಹಬ್ಬ ಹರಿದಿನಗಳಿರುತ್ತೆ, ಅವ್ರ ಊರ ಹಬ್ಬ ಇರುತ್ತೆ, ಬಿಡೋಕ್ಕಾಗೋದಿಲ್ಲ. ಅವಾಗ ಅವ್ರು ಹೋಗಲೇಬೇಕಾಗತ್ತೆ. ಬಟ್ ಅದಕ್ಕೆಲ್ಲ ನಾವೇನು ಮಾಡಬೇಕಾಗತ್ತೆ, ಕಳಿಸ್ಬೇಕಾಗತ್ತೆ ಅವ್ರಿಗೆ. ಈ ಥರ ನಾವು ಅವ್ರಿಗೆ ಸ್ಪಂದಿಸಿದಾಗ ಅವರು ನಮ್ಮ ಹೋಟೆಲ್ ಅಂತ ಅವರು ನಮ್ಮಲ್ಲಿ ಕೆಲಸ ಮಾಡ್ತಾರೆ. ಮತ್ತು ಈಗ ರಿಸ್ಕ್ ಫ್ಯಾಕ್ಟ್ರ್ ನೀವು ಹೇಳ್ದಾಗೆ ಸ್ಟಾಫ್ ಸಡನ್ನಾಗಿ ಹೋದರು ಏನು ಮಾಡಬೇಕು, ಇದೆಲ್ಲ ಏನಾಗುತ್ತೆ, ನಾವು ಇದೇ ಬಿಸ್ನೆಸ್ಸಲ್ಲಿ ಇದ್ದಾಗ ನಾವು ಅದನ್ನೇ ಥಿಂಕ್ ಮಾಡ್ತಾ ಇದ್ದರೆ ದೆರ್ ಆರ್ ವೇಸ್. ಈಗ ಬೇಕಾದಷ್ಟು ಜನ, ನಮಗೆ ಈಗ ಅಸೋಸಿಯೇಷನ್ ಇದೆ, ನಮ್ಮ ಅಸೋಸಿಯೇಷನಲ್ಲೇ ಸಾವಿರಾರು ಹೋಟ್ಲಿದೆ, 2,500 ಹೋಟ್ಲು ಮೆಂಬರ್ ಆಗಿದ್ದಾರೆ. ಅಷ್ಟು ಜನದ್ದು ಪರಿಚಯ ಇರುತ್ತೆ. ನಾನು ಅವ್ರು ಯಾರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರೆ, ಸರ್ ನನಗೆ ಇವತ್ತೊಂದು ಸ್ವಲ್ಪ ಯಾರೊಬ್ಬ ಬೇಕಾಗಿದೆ, ಯಾರನ್ನ ಕಳಿಸ್ಕೊಡಿ ಅಂದರೆ ಒಬ್ರಿಗೊಬ್ಬರು ಸಹಾಯ ಮಾಡ್ತಾರೆ. ಕಾಂಟ್ಯಾಕ್ಟ್ಸ್ ಬೇಕು, ಕಾಂಟ್ಯಾಕ್ಟ್ ಇಟ್ಕೋಬೇಕಾಗತ್ತೆ. ಈಗ ನಾನೇ ಎಲ್ಲ ಅಂದರೆ ಆಗೋದಿಲ್ಲ, ಎಲ್ಲರದ್ದು ಕಾಂಟ್ಯಾಕ್ಟ್ ಇಟ್ಕೋಬೇಕಾಗತ್ತೆ. ಆಮೇಲೆ ಪ್ಲ್ಯಾನಿಂಗ್ ಬೇಕು, ಎವ್ರಿ ಡೇ ಪ್ಲ್ಯಾನಿಂಗ್ ಬೇಕು. ಈಗ ಸಡನ್ನಾಗಿ ಲಾಂಗ್ ವೀಕೆಂಡ್ ಬಂತು, ಬೆಂಗಳೂರಲ್ಲಿ ಬಿಸ್ನೆಸ್ ಕಮ್ಮಿ ಇರುತ್ತೆ, ಪ್ರೊಡಕ್ಷನ್ ಕಮ್ಮಿ ಮಾಡ್ಕೋಬೇಕು. ಇದೆಲ್ಲ ಏನಂದರೆ ಅಲರ್ಟ್ನೆಸ್, ಎವ್ರಿ ಡೇ ನಾವು ಇನ್ವಾಲ್ವ್ಮೆಂಟ್ ಬೇಕು. ಒಂದೇ ನಾನೇನೋ ಸೆಟ್ ಮಾಡಿದ್ದೀನಿ ಸ್ಟ್ಯಾಂಡರ್ಡ್ಸು, ಅದೇ ಥರ ಆಗುತ್ತೆ ಅನ್ನೋದೇನಿರೋದಿಲ್ಲ.
ವೇರಿಯೇಷನ್ಸ್ ಇರುತ್ತೆ. ಅದನ್ನೆಲ್ಲ ಎವ್ರಿ ಡೇ ಇನ್ವಾಲ್ವ್ಮೆಂಟ್ ಇದ್ದಾಗ ನಾವು ಇದೆಲ್ಲ ವೇಸ್ಟೇಜಸ್ಸು ಇದೆಲ್ಲ ಕಂಟ್ರೋಲ್ ಮಾಡ್ಕೋಬೋದು. ಓಕೆ, ಈಗ ಉದ್ಯಮದಲ್ಲಿ ಹೊಸತನ ಎಷ್ಟು ಮುಖ್ಯ ಆಗತ್ತೆ? ಇದರ ಜೊತೆಗೆ ಇದಕ್ಕಿಂತ ಇನ್ನೊಂದು ಮುಖ್ಯ ಪ್ರಶ್ನೆ, ಈಗ ಹೋಟೆಲ್ ಉದ್ಯಮ ಅಥವಾ ರೆಸ್ಟೋರೆಂಟ್ ಉದ್ಯಮ ಶುರು ಮಾಡಬೇಕು ಅಂತ ಹೇಳಿದ್ರೆ ಬಂಡವಾಳ ಬಹಳ ಮುಖ್ಯ. ನಾನು ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂದರೆ, ನೀವು ಈಗಾಗಲೇ ಬಹಳಷ್ಟು ವರ್ಷಗಳಿಂದ ಅದೇ ಉದ್ಯಮದಿಂದ ಬಂದಿದ್ದೀರಾ. ಇಲ್ಲಿ ಹೋದರೆ ನನಗೆ ಬಂಡವಾಳ ಸಿಗುತ್ತೆ, ಬ್ಯಾಂಕಿಗೆ ಹೋದರೆ ಹಿಂಗೆ ಸಿಗುತ್ತೆ ಅಂತ. ಆದರೆ ಈ ಯುವ ಉದ್ಯಮಿಗಳೇನಿದ್ದಾರೆ ಅವರು ಸ್ಕ್ರ್ಯಾಚಿಂದ ಶುರು ಮಾಡ್ತಿರ್ತಾರೆ, ಝೀರೋಯಿಂದ ಶುರು ಮಾಡ್ತಾ ಇರ್ತಾರೆ. ಬಂಡವಾಳ ಕ್ರೋಢೀಕರಣ ಹೇಗೆ? ಬಂಡವಾಳ ಈಗ ಕ್ರೋಢೀಕರಣ ಅಂದರೆ, ಈಗ ತುಂಬ ಜನ ಬರ್ತಾ ಇದ್ದಾರೆ, 5 ಜನ 10 ಜನ ಸೇರಿ ಪಾರ್ಟ್ನರ್ಶಿಪ್ಪಲ್ಲೆಲ್ಲ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಗುತ್ತೆ, ಅವರು ಒಂದೇ ಒಪಿನಿಯನ್ ಆಗಿ ಬರೋದು ಕಷ್ಟ ಆಗುತ್ತೆ. ಅದರಿಂದನೂ ಸುಮಾರು ಫೇಲ್ಯೂರ್ಸ್ ಆಗ್ತಾಯಿದೆ. ಸೊ ಇವರು ಬಂಡವಾಳ ಅಂದರೆ ನಾನು ಹೇಳೋದು, ಬ್ಯಾಂಕಿಂದ ಸಹಾಯ ತೊಗೊಂಡು MSMEಯಲ್ಲಿ ಫಸ್ಟ್ ರಿಜಿಸ್ಟ್ರ್ ಮಾಡಿ ಬ್ಯಾಂಕಿಂದ ಸಹಾಯ ತೊಗೊಂಡು ಮಾಡೋದು ಭಾಳ ಉತ್ತಮ. ಇನ್ನೂ ಹೆಚ್ಚಿಂದು ಅಂದರೆ ಜಾಸ್ತಿ ಸಾಲ ಮಾಡಿದೆ, ಒಂದು 25 ಭಾಗ ಸಾಲ ಮಾಡಿ, 100 ಭಾಗನೂ ಸಾಲ ಮಾಡಿ ಮಾಡೋದು ಅಡ್ವೈಸಬಲ್ ಅಲ್ಲ. ಒಂದು 25 ಭಾಗ ಸಾಲ ಮಾಡಿ ಬ್ಯಾಂಕಿಂದ ಲೋನ್ ತೊಗೊಂಡು ಮಾಡಿದರೆ ಒಳ್ಳೆಯದು. ಆಮೇಲೆ ಈಗ ಹೊಸತನ ಅನ್ನೋದು ಬೇಕೇ ಬೇಕು. ಒಂದೇ ಥರ ಇದ್ದರೆ ಇದು ಸೇಮ್ ಅನದರ್ ಹೋಟೆಲ್ ಅಂದರೆ ವ್ಯಾಪಾರ ಆಗೋದು ಕಷ್ಟ ಇರುತ್ತೆ. ಜನಕ್ಕೆ ಒಂದು ರೀಚ್ ಆಗಬೇಕಂದ್ರೆ ಹೊಸತನ ಬೇಕೇ ಬೇಕು. ಈಗ ಹೊಸತನೂ ಅಷ್ಟೇ, ನಾವು ಯೋಚನೆ ಮಾಡ್ತಾ ಇದ್ರೆ ಹೊಸತನ ಸಿಗುತ್ತೆ, ಏನು ಕಷ್ಟದ. ಈ ಟ್ರೆಂಡ್ಗಳು ತುಂಬಾ ಓಡತ್ವಾ? ಯಾಕೆಂದ್ರೆ ಸೌತ್ ರುಚೀಸ್ ಅಂದ ತಕ್ಷಣ ನಮಗೆ ಮಿಲ್ಲೆಟ್ಗಳು ನೆನಪಾಗತ್ತೆ. ನೀವು ಹೊಸ ಟ್ರೆಂಡ್ ಕ್ರಿಯೇಟ್ ಮಾಡಿದ್ರಿ, ಹೆಲ್ದಿ ಫುಡ್ ವಿತ್ ಮಿಲ್ಲೆಟ್ಸ್ ಅಲ್ಲಿ ವೆರೈಟೀಸ್ ಆಫ್ ಡಿಶಸ್ನ ನೀವು ಹೊರಗೆ ತಂದ್ರಿ. ಅದು ಬಜ್ ಆಯಿತು, ತುಂಬ ದೊಡ್ಡ ಬಜ್ ಆಯಿತು, ಅಂದರೆ ಮಿಲ್ಲೆಟ್ ತಿಂಡಿ ಅಂತ. ಅದಾದಮೇಲೆ ಇವಾಗ ರಾಮೇಶ್ವರಂ ಕೆಫೆನ ನಾವು ಎಕ್ಸಾಂಪಲ್ ಆಗಿ ತಗೊಳ್ತೀವಿ. ಈಗ ರಾಮೇಶ್ವರಂ ಕೆಫೆ ಹೆಸರಲ್ಲಿ ಅಂದರೆ ಅದೇ ಥರ ಕಾಣೋ ಹಾಗೆ, ಔಟ್ಲುಕ್ ಕಾಣೋ ಹಾಗೆ ಬಹಳಷ್ಟು ಟ್ರೆಂಡ್ಗಳು ಲಾಭ ತಂದು ಕೊಡುತ್ತವಾ? ಇಲ್ಲ, ಆ ಥರದ್ದು ಯಾವತ್ತೂ ಕಾಪಿ ಮಾಡಬಾರ್ದು. ಈಗ ಮಿಲ್ಲೆಟ್ಸನ್ನು ಏರಿಯಾ ವೈಸ್ ಸೇಲ್ ಆಗುತ್ತೆ, ಎಲ್ಲ ಕಡೆ ಸೇಲ್ ಆಗಲ್ಲ. ಈಗ ನೀವು ಹೇಳ್ದಂಗೆ ರಾಮೇಶ್ವರಂ ಕೆಫೆ ಥರನೇ ಸುಮಾರು ಕೆಫೆಗಳು ಅದೇ ಥರ ಕಲರು ಕಾಂಬಿನೇಷನ್ ಇದು ಎಲ್ಲ ಮಾಡಿದ್ದಾರೆ. ಬಟ್ ಆ್ಯಸ್ ರಾಮೇಶ್ವರಂ ಒಂದು ಸಕ್ಸಸ್ ಸಿಕ್ಕಿರೋ ಇದು ಇನ್ನೊಬ್ರಿಗೆ ಸಿಕ್ಕಿಲ್ಲ. ಈಗ ಮಿಲ್ಲೆಟ್ಸ್ ನನ್ನ ರೆಸ್ಟೋರೆಂಟಲ್ಲಿ ಸೇಲ್ ಆಗೋಷ್ಟು ಬೇರೆ ಯಾವ ರೆಸ್ಟೋರೆಂಟಲ್ಲೂ ಬೆಂಗಳೂರಲ್ಲಿ ಮಾಡಿದ್ದಾರೆ, ಎಲ್ಲೂ ಸೇಲ್ ಆಗೋದಿಲ್ಲ. ಹಾಗೆ ಅದ್ರ ಬದಲು ಹೊಸತನ ಈಗ ಹೊತ್ತು ನೋಡಿ ಬೆಂಗಳೂರಲ್ಲಿ ಟ್ರೆಂಡ್ ನಡೀತಾರ ಅಂಥದ್ದು ಕಾಫಿ ಕೆಫೆ, ಸ್ಮಾಲ್ ಕೆಫೇಸು ತುಂಬ ಕಡೆ ತುಂಬ ಚೆನ್ನಾಗಿ ಓಡ್ತಾ ಇದೆ.